ಇನ್ನು ಬೀದರ್ನಲ್ಲಿ ರೈಲಿಗೆ ತಲೆಕೊಟ್ಟು ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಗೆ ಸಿಐಡಿ ತಂಡ ಆಗಮಿಸೋ ಸಾಧ್ಯತೆ ಇದೆ. 2 ದಿನದಿಂದ ಬೀದರ್ನಲ್ಲೇ ಸಿಐಡಿ ತಂಡ ಬೀಡ್ಬಿಟ್ಟಿದೆ. ಸಚಿನ್ ಪಾಂಚಾಳ್ ಕುಟುಂಬಸ್ಥರ ಹೇಳಿಕೆಯನ್ನ ಸಿಐಡಿ ಪಡೆದುಕೊಂಡಿದ್ದು ಇವತ್ತು ಸಚಿನ್ ಬಾಡಿಗೆಗಿದ್ದಂತಹ ಮನೆಯಲ್ಲಿ ಸಿಐಡಿ ತಂಡ ತಪಾಸಣೆ ನಡೆಸುವಂತಹ ಸಾಧ್ಯತೆ ಇದೆ. ಕಲಬುರಗಿಯ ಕಪನೂರ್ ಕೈಗಾರಿಕಾ ಪ್ರದೇಶಕ್ಕೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಈ ಆತ್ಮಹತ್ಯೆ ಹಿಂದಿರುವ ಉದ್ದೇಶ ಜೊತೆಗೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸುವಿವರ ತನಿಖೆಗೆ ಮುಂದಾಗಿರುವಂತಹ ಸಿಐಡಿ ತಂಡ ಕಲಬುರಗಿಯಲ್ಲಿ ಬೀಡ್ಬಿಟ್ಟಿದೆ. ಇವತ್ತು ಕೂಡ ಸಿಐಡಿ ತಂಡ ಕಲಬುರಗಿಯಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದು ಸಚಿನ್ ಬಾಡಿಗೆಗಿದ್ದಂತಹ ಮನೆಯಲ್ಲಿ ತಪಾಸಣೆ ನಡೆಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಕಲಬುರಗಿಯ ಕಪನೂರ್ ಕೈಗಾರಿಕಾ ಪ್ರದೇಶಕ್ಕೂ ಕೂಡ ಭೇಟಿ ಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಾಕಷ್ಟು ಆರೋಪ ಕೇಳಿಬಂತು. ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರುಕುಳ ಆಯ್ತಾ, ಯಾರ ಒತ್ತಡ ಇತ್ತು, ನಿಜಕ್ಕೂ ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಸುದೀರ್ಘ ತನಿಖೆಯಾಗಬೇಕಾಗಿದೆ. ತಪ್ಪಿಸದ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕುಟುಂಬಸ್ಥರು ಮಾಡಿದ್ರು.